ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 398 ಪಾಯಿಂಟ್ಸ್ ಡೌನ್ ಆಗಿ 57,527 ಕ್ಲೋಸ್ ಆದರೆ ನಿಫ್ಟಿ 131 ಪಾಯಿಂಟ್ಸ್ ಡೌನ್ ಆಗಿ 16,945 ಕ್ಲೋಸ್ ಆಗಿದೆ. ವೇರಸ್ ಬ್ಯಾಂಕ್ ನಿಫ್ಟಿ 221 ಪಾಯಿಂಟ್ಸ್ ಡೌನ್ ಆಗಿ 39,395 ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪು 1.25% ಕರೆಕ್ಟ್ ಆದರೆ ಸ್ಮಾಲ್ ಕ್ಯಾಪು 1.51% ಕರೆಕ್ಟ್ ಆಗಿದೆ. ಇವತ್ತು ಎಫ್ಐಸು ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ 1,720 ಕ್ರೋರ್ಸ್ ಸೆಲ್ ಮಾಡಿದ್ರೆ ಡಿಐಸು 2,555 ಕ್ರೋರ್ಸ್ ಬೈ ಮಾಡಿದ್ದಾರೆ. ಇವತ್ತಿನ ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ. ಫ್ರೆಂಡ್ಸ್, ನೀವು ಓಪನಿಂಗಿಂದಾನು ಮಾರ್ಕೆಟಲ್ಲಿ ಸ್ವಲ್ಪ ರೇಂಜ್ ಬೌಂಡ್ನೆಸ್ ಆಫ್ಟರ್ನೂನ್ ಸೆಷನ್ವರೆಗೂ ಕಾಣಿಸಿದೆ ಅಲ್ವಾ? ಆಮೇಲೆ ಆಫ್ಟರ್ನೂನಿಂದ ಒನ್ ಡೈರೆಕ್ಷನಲ್ ಆಗಿ ಮಾರ್ಕೆಟ್ ಫಾಲ್ ಇದೆ ಅಲ್ವಾ? ಇದರ ಬ್ಯಾಕ್ ಯುರೋಪಿಯನ್ ಬ್ಯಾಂಕ್ಸ್ ರಿಲೇಟೆಡ್ ಆಗಿರುವಂಥ ಕ್ರೈಸಸ್ ಆ್ಯಂಡ್ ಈವನ್ ಇಂಡಿಯನ್ ಮೀನ್ಸ್ ನಮ್ಮ ಡೊಮೆಸ್ಟಿಕ್ ಆಗಿ ಸ್ವಲ್ಪ ನೆಗೆಟಿವ್ ಫ್ಯಾಕ್ಟರ್ಸ್ ಇದೆ. ಒಂದು ಡೆಟ್ ಮ್ಯೂಚುವಲ್ ಫಂಡ್ಸ್ ರಿಲೇಟೆಡ್ ಆಗಿ ಗೌರ್ಮೆಂಟ್ ತೊಗೊಂಬರ್ತಿರೋಂಥ ಚೇಂಜಸ್ಸು, ಇದಕ್ಕೆ ಕಾರಣವಾಗಿ ಇನ್ವೆಸ್ಟರ್ಸ್ ಮೇಲೆ ಯಾವ ಥರ ಪ್ರಭಾವ ಇರುತ್ತೆ, ಅವ್ರ ಮೇಲೆ ಟ್ಯಾಕ್ಸ್ ಆ್ಯಂಡ್ ಇವನ್ ಎಂಟೈರ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸೆಗ್ಮೆಂಟ್ಸ್ ಮೇಲೆ ಯಾವ ಥರ ಇಂಪ್ಯಾಕ್ಟ್ ಇದಕ್ಕೆ ಕಾರಣ ಇರುತ್ತೆ. ಇದಾದಮೇಲೆ ಅಗೈನ್ F&O ಟ್ರೇಡ್ಸು, ಫ್ಯೂಚರ್ ಆಪ್ಷನ್ಸ್ನಲ್ಲಿ ಟ್ರೇಡ್ ಮಾಡ್ತಿರೋರಿಗೆ ಗೌರ್ಮೆಂಟ್ ಟಾರ್ಗೆಟ್ ಮಾಡ್ತಾ ಎಕ್ಸಿಸ್ಟಿಂಗ್ ಆಗಿರುವಂಥ STT ಮೇಲೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಮೇಲೆ 25% ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ಅಲ್ಲಿ ಗೌರ್ಮೆಂಟ್ ಅವರು ಒಂದು ಚಿಕ್ಕ ಮಿಸ್ಟೇಕ್ ಮಾಡಿದ್ದಾರೆ. ಅದಕ್ಕೆ ಕಾರಣವಾಗಿ ಈಗ ನಮ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಆದರೆ ಮೋಸ್ಟ್ಲಿ ಅದು ಪ್ರಾಬಬಲಿ 25% ಹೈಕ್ ನಮಗೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ರಿಲೇಟೆಡ್ ಆಗಿ STT ರಿಲೇಟೆಡ್ ಆಗಿ ಬೆಳೆಯೋದಕ್ಕೆ ಚಾನ್ಸ್ ಇದೆ. ಅದರಿಂದಾನೇ ಅದನ್ನು ಮಾರ್ಕೆಟ್ ಮುಂಚೆನೇ ಡಿಸ್ಕೌಂಟ್ ಮಾಡ್ತಾ ಇವತ್ತು ಓವರಾಲ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ 3 ಇಂಪಾರ್ಟೆಂಟ್ ಫ್ಯಾಕ್ಟರ್ಸಿಂದ ಮಾರ್ಕೆಟು ಸ್ಲೈಡ್ ಆಗಿದೆ. ಬಟ್ ಪ್ಯೂರ್ಲಿ ಆಫ್ಟರ್ನೂನಿಂದ ಬಂದಿರೋಂಥ ಫಾಲ್ನ ನಾವು ಮೆಜಾರಿಟಿ ಆಫ್ ದ ವೇಟೇಜ್ನ ಯುರೋಪಲ್ಲಿರುವಂಥ ಬ್ಯಾಂಕಿಂಗ್ ಕ್ರೈಸಿಸ್ಗೆ ಕೊಡ್ಬೋದು. ಅದರಲ್ಲೂ ಡಾಯ್ಚ್ ಬ್ಯಾಂಕು ರಿಲೇಟೆಡ್ ಆಗಿ ಇವತ್ತು ಬಂದಿರುವಂಥ ಫಾಲ್ ಮೋರ್ ದ್ಯಾನ್ 12% ಆಫ್ ದಿ ಫಾಲ್. ಈ ಪಾಯಿಂಟ್ ಆಫ್ ಟೈಮ್ವರೆಗೂ ಆ ಬ್ಯಾಂಕ್ ಫಾಲ್ ಆಗ್ತಾ, ಮೇಜರ್ ಬ್ಯಾಂಕ್ಸ್ ಫಾಲ್ ಆಗ್ತಾ ಇರೋದು, ಬೇರೆ ಬ್ಯಾಂಕಿಂಗ್ ಸ್ಟಾಕ್ಸೂ ಆ್ಯಂಡ್ ಈವನ್ ಅಲ್ಲಿರುವಂಥ ಬ್ಯಾಂಕಿಂಗ್ ಇಂಡೆಕ್ಸೂ ಸ್ಲೈಡ್ ಆಗ್ತಾ ಇರೋ ಕಾರಣವಾಗಿ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಸ್ ರಿಲೇಟೆಡ್ ಆಗಿ ಅಗೈನ್ ಬ್ಯಾಂಕಿಂಗ್ ಕ್ರೈಸಸ್ ಒಂದು ಫಿಯರ್ಸ್ನ ಮಾರ್ಕೆಟ್ ಅಂತೂ ಡೌನ್ ಸೈಡ್ಗೆ ಮೂವ್ ಆಗಿದೆ. ಫ್ರೆಂಡ್ಸ್, ನಾನು ನಿನ್ನೆನೇ ಹೇಳಿದ್ದೀನಲ್ವಾ, ಅಸೆನ್ಸರ್ಸ್ ಅವ್ರ ನಂಬರ್ಸು ಹೇಗೆ ಬಂದರೆ ನಾವು ಹೇಗೆ ನೋಡಬೇಕಂತ. ಇನ್ಫ್ಯಾಕ್ಟ್ ನಾವು ಇವತ್ತು ಬಂದಿರೋಂಥ ಅವ್ರ ರಿಸಲ್ಟ್ಸ್ನ ಪಾಸಿಟಿವ್ ಆಗೇ ನೋಡಬೇಕು. ಅದು ಹೇಗೆ ಇಂಡಿಯನ್ IT ಕಂಪ್ನೀಸ್ಗೆ ಅಂತ ಹೇಳ್ತೀನಿ ನೋಡಿ. ಆ್ಯಕ್ಚುಲಿ ಟೋಟಲ್ ರಿಸಲ್ಟ್ಸ್ ನಾವು ನೋಡ್ತಾ ಇದ್ರೆ ಸ್ವಲ್ಪ ಪಾಸಿಟಿವ್, ಸ್ವಲ್ಪ ನೆಗೆಟಿವ್ ಆಗಿ ಕಾಣಿಸುತ್ತೆ. ಆದರೆ ಈ Q2 ನಂಬರ್ಸ್ ಅವರು ಬೆಟರ್ ಆಗಿ ಕಾಣಿಸ್ತಾ ಇದೆ. ರೆವೆನ್ಯೂ 9% ಬೆಳೆದಿದೆ ಆ್ಯಂಡ್ ಆರ್ಡರ್ ಇನ್ಫ್ಲೋನು 17% ಜಾಸ್ತಿ ಆಗಿದೆ. ಆ್ಯಂಡ್ ದಟ್ಟು ಅದೇ ರಿಕಾರ್ಡ್ ಹೈ ಆರ್ಡರ್ ಇನ್ಫ್ಲೋ. ಫ್ರೆಂಡ್ಸ್, ನಮಗೆ ಅಸೆನ್ಸರ್ಸ್ ಐಡಿಯಾನೇ ಇದೆ ಅಲ್ವಾ, ಇದು IT ಕಂಪನಿ ಅಲ್ವಾ, ಇದು ಪ್ಯೂರ್ಲಿ ಕನ್ಸಲ್ಟಿಂಗ್ ಕಂಪನಿ ಅಲ್ಲ ಆ್ಯಂಡ್ ಪ್ಯೂರ್ಲಿ ಔಟ್ಸೋರ್ಸಿಂಗ್ ಕಂಪನಿನೂ ಅಲ್ಲ. 50% ಆಫ್ ದ ರೆವೆನ್ಯೂಸು ಕನ್ಸಲ್ಟಿಂಗಿಂದ ಬರುತ್ತೆ, ಅದೆಲ್ಲರಿಗೂ ನಮಗೆ ಗೊತ್ತಿದೆ. IT ಸೆಗ್ಮೆಂಟಲ್ಲಿ ಕನ್ಸಲ್ಟಿಂಗ್ ಸೆಗ್ಮೆಂಟ್ ಅನ್ನೋದು ಡಿಸ್ಕ್ರಿಪ್ಷನರಿ ಮೀನ್ಸ್ ಖಂಡಿತವಾಗ್ಲೂ ಖರ್ಚು ಮಾಡಬೇಕಾಗಿರೋವಂಥ ಏನೂ ಇಲ್ಲ. ಬೇಕು ಅಂತಾನೆ ಖರ್ಚು ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ. ಅದರಿಂದ ನೀವು ಗಮನಿಸ್ತಾ ಇದ್ರಿ ಈ ಕನ್ಸಲ್ಟಿಂಗ್ ರಿಲೇಟೆಡ್ ಆಗಿ ಇವರಿಗೆ ರೆವೆನ್ಯೂಸು 4% ಜಾಸ್ತಿ ಆಗಿದೆ. ಓವರಾಲ್ ರೆವೆನ್ಯೂಸು 9% ಜಾಸ್ತಿ ಆದರೆ ಕೇವಲ ಕನ್ಸಲ್ಟಿಂಗಿಂದಾನೆ ನೋಡಿದ್ರೆ ಅದು 4% ಜಾಸ್ತಿ ಆಗ್ತಾ ಇದ್ರೆ, ಇನ್ನೊಂದು ಸೆಗ್ಮೆಂಟು ನಮ್ಮ ಇಂಡಿಯನ್ IT ಕಂಪ್ನೀಸ್ ಲೇಟಾ ಕಾಣಿಸ್ತಾ ಇರೋಂಥ ಸೆಗ್ಮೆಂಟ್ ಆಗಿರೋಂಥ ಔಟ್ಸೋರ್ಸಿಂಗ್ ಸೆಗ್ಮೆಂಟ್, ಅದರ ರಿಲೇಟೆಡ್ ಆಗಿ ರೆವೆನ್ಯೂಸು 16% ಬೆಳೆದಿವೆ. ಆ್ಯಂಡ್ ಇವನ್ ಆರ್ಡರ್ ಬುಕ್ಕನ್ನು ಕನ್ಸಲ್ಟಿಂಗ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ 2% ಡೌನ್ ಆಗ್ತಾ ಇದ್ರೆ, ಔಟ್ಸೋರ್ಸಿಂಗ್ ರಿಲೇಟೆಡ್ ಆಗಿ 31% ಇಂಪ್ರೂವ್ ಆಗಿದೆ. ಸೊ ನಮ್ಮ ಇಂಡಿಯನ್ IT ಕಂಪ್ನೀಸ್ ನಾವು ಮಾಡೋದು ಕನ್ಸಲ್ಟಿಂಗ್ ಅಲ್ಲ, ಔಟ್ಸೋರ್ಸಿಂಗ್. ಆ ಥರ ನೋಡಿದಾಗ ಓವರಾಲ್ ಆಗಿ ನಂಬರ್ಸ್ ಚೆನ್ನಾಗೇ ಇದೆ. ಅದರಲ್ಲೂ ಔಟ್ಸೋರ್ಸಿಂಗ್ ನಂಬರ್ಸು ಜಾಸ್ತಿ ಇದೆ. ನಾವು ಫೋಕಸ್ ಮಾಡಿದ್ರೆ ಇಂಡಿಯನ್ IT ಕಂಪ್ನಿ ರಿಲೇಟೆಡ್ ಆಗಿ ನಾವು ಪಾಸಿಟಿವ್ ಆಗೇ ತಗೋಬಹುದು. ಅದರಿಂದಾನೇ ನೀವು ಇವತ್ತು ಗಮನಿಸಿದ್ರೆ ಇಂಡಿಯನ್ IT ಸ್ಟಾಕ್ಸ್ ಇವತ್ತು ಓಪನಿಂಗ್ಗೆ ಇಂಡೆಕ್ಸ್ 1% ಅಬೋವ್ ಓಪನ್ ಆಗಿದೆ. ಆದರೆ ಅದು ನಮಗೆ ಡೊಮೆಸ್ಟಿಕ್ ಆಗಿರುವಂಥ ಇಂಪಾರ್ಟೆಂಟ್ ನೆಗೆಟಿವ್ಸು ಲೈಕ್ ಈ ಡೆಟ್ ಮ್ಯೂಚುವಲ್ ಫಂಡ್ ರಿಲೇಟೆಡ್ ಆಗಿರುವಂಥ ಇಂಡೆಕ್ಸೇಷನ್ನ ತೆಗಿತಾ ಇರೋದು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ರಿಲೇಟೆಡ್ ಆಗಿನೂ ಚೇಂಜಸ್ ತೊಗೊಂಬರ್ತಾ ಇರೋದು ಆ್ಯಂಡ್ STT ರಿಲೇಟೆಡ್ ಆಗಿನೂ ಚೇಂಜಸ್ ತೊಗೊಂಡ್ಬರ್ತಾ ಇರೋದು, ಇನ್ವೆಸ್ಟರ್ಸ್ ಆ್ಯಂಡ್ ಟ್ರೇಡರ್ಸ್ ಇಂಪ್ಯಾಕ್ಟ್ ಆಗ್ತಿರೋ ಕಾರಣವಾಗಿ ಇವತ್ತು ಸ್ವಲ್ಪ ನೆಗೆಟಿವ್ ಆಗಿ ಅನ್ಸರ್ಟನಿಟಿ ಸ್ಲೈಡು, ನೆಗೆಟಿವ್ ಇಂಪ್ಯಾಕ್ಟು, ಅದರ ಜೊತೆಗೆ ಅಗೈನ್ ಬ್ಯಾಂಕಿಂಗ್ ಕ್ರೈಸಸ್ಸು US ಆ್ಯಂಡ್ ಯುರೋಪಲ್ಲಿ ಸ್ಟಾರ್ಟ್ ಆಗಿರೋ ಥರ ಮಾರ್ಕೆಟ್ನಲ್ಲಿ ಬ್ಯಾಂಕ್ ಸ್ಟಾಕ್ಸು ಕರೆಕ್ಟ್ ಆಗ್ತಿರೋ ಕಾರಣವಾಗಿ ಗ್ಲೋಬಲ್ ಆಗಿನೂ ಮೇಜರ್ ಬ್ಯಾಂಕ್ ಸ್ಟಾಕ್ಸು ಅದನ್ನು ಇವತ್ತು IT ಸ್ಟಾಕ್ಸ್ ಒಂದು ಓಪನಿಂಗ್ ಡಿಸ್ಟರ್ಬ್ನಂತೂ ಮಾಡಿದೆ. ಆದರೆ ಇಲ್ಲಿ ಇನ್ನೊಂದು ವಿಷಯ ಮಾತಾಡ್ಕೋಬೇಕು. ನಾವು ನಿನ್ನೆ ಅಂದ್ಕೊಂಡಿದ್ದಲ್ವಾ, US ಸಂಬಂಧಿಸಿರುವ ಟ್ರೆಜರಿ ಸೆಕ್ರೆಟರಿ ಎಲ್ಲನೂ ಅವ್ರು ಮಾಡಿರುವಂಥ ಸ್ಟೇಟ್ಮೆಂಟ್ಸಿಂದ ಅಲ್ಲಿರುವಂಥ ಮಾರ್ಕೆಟ್ಸ್ ಫಾಲ್ ಆಗಿವೆ ಅಂತ. ಆ ಥರ ಅವ್ರು ಮಾಡಿರುವಂಥ ಸ್ಟೇಟ್ಮೆಂಟ್ಸು ಕಾರಣವಾಗಿ ಮಾರ್ಕೆಟ್ಸ್ ಫಾಲ್ ಆಗಿದೆ ಅಂತ ಅವ್ರೂ ಭಾವಿಸಿ ಅಗೈನ್ ಅವರು ಮೀಡಿಯಾ ಮುಂದೆ ಬಂದು ಮಾರ್ಕೆಟ್ಸ್ ಕ್ಲೋಸ್ ಆದಮೇಲೆ ಇನ್ನೊಂದು ಕಮೆಂಟ್ ಮಾಡಿದ್ದಾರೆ. ನಾವು ಬೇಕಂದ್ರೆ ಬ್ಯಾಂಕ್ಸ್ ಜೊತೆಗೇನೆ ಇರ್ತೀವಿ, ನೀವು ಭಯ ಪಡಬೇಕಾಗಿರುವಂಥ ರಿಕ್ವೈರ್ಮೆಂಟ್ ಇಲ್ಲ ಅಂತ. ಪ್ರೀವಿಯಸ್ಲಿ ಮಾಡಿರುವಂಥ ಸ್ಟೇಟ್ಮೆಂಟ್ಸ್ಗೆ ಬ್ಯಾಂಕಿಂಗ್ ಸ್ಟಾಕ್ಸು ನೆಗೆಟಿವ್ ಆಗಿದ್ರೆ ಈಗ
ನೀಡಿದ್ದಾಗ ನಾವು ಬ್ಯಾಂಕ್ಸ್ಗೆ ಜೊತೆಗೆ ಇರ್ತೀವಿ ಅಂತ ಹೇಳಿದಾರಲ್ವಾ, ಅದರಿಂದ ಅದು ಮಾರ್ಕೆಟ್ ಪಾಸಿಟಿವ್ ಆಗಿ ತಗೊಂಡಿದೆ. ಪ್ರೀವಿಯಸ್ಲಿ ಮಾಡಿದಂಥ ನೆಗೆಟಿವ್ ಕಮೆಂಟ್ಸ್ಗೆ ಕರೆಂಟ್ಲಿ ಅದು ನ್ಯೂಟ್ರಲ್ ಆಗಿದೆ. ಇವತ್ತು ಗ್ಲೋಬಲ್ ಆಗಿ ಬ್ಯಾಂಕಿಂಗ್ ಕ್ರೈಸಿಸ್ ಇಲ್ಲ ಅಂದ್ರೆ ನಮ್ಮ ಇಂಡಿಯನ್ ರಿಲೇಟೆಡ್ ಆಗಿನೂ ಈ ಸಡನ್ ಸರ್ಪ್ರೈಸಸ್ ಇಲ್ಲ ಅಂತಿದ್ರು ಇವತ್ತು ನಮ್ಮ ಮಾರ್ಕೆಟ್ಸು ಚೆನ್ನಾಗೇ ರ್ಯಾಲಿ ಆಗಬೇಕಾಗಿತ್ತು. ಬಿಕಾಸ್ ನಾವು ನೋಡ್ತಿರೋದು ಒಂದೇ ಒಂದು ಪಾಯಿಂಟು, ಶಾರ್ಟ್ ಪೊಸಿಷನ್ಸು ಎಕ್ಸ್ಟ್ರೀಮ್ ಆಗಿದೆ. ರೀಸೆಂಟಾಗಿ ಅದು 92% ಹೋಗಿದೆ ಅಲ್ವಾ ನೆಟ್ ಶಾರ್ಟ್ಸ್ ಪೊಸಿಷನ್ಸು. FIs ಒಂದು ಸೆಲ್ಲಿಂಗು ಈಗ ಅದು ಸ್ವಲ್ಪ ಕೂಲ್ ಆಫ್ ಆಗಿ 89% ಬಂದಿದೆ. ಬಟ್ ಹೇಗೆ ನೋಡ್ತಿದ್ರು ಶಾರ್ಟ್ ಪೊಸಿಷನ್ಸ್ ಅಂತೂ ಮಾರ್ಕೆಟಲ್ಲಿ ಇನ್ನೂ ಎಕ್ಸ್ಟ್ರೀಮ್ ಆಗೇ ಇದೆ. ಮೇ ಬಿ ಮಾರ್ಕೆಟ್ನಲ್ಲಿ ಒಂದು ಬಿಗ್ ಪಾರ್ಟಿಸಿಪೆಂಟು FIs ಮಾರ್ಕೆಟ್ ಒಂದು ಬಿಗ್ ವೇನಲ್ಲಿ ಕರೆಕ್ಷನ್ ಬರುತ್ತೆ ಅಂತ, ಈ ಗ್ಲೋಬಲ್ ಬ್ಯಾಂಕಿಂಗ್ ಕ್ರೈಸಿಸ್ ಕಾರಣವಾಗಿ ಅಂತ ಶಾರ್ಟ್ ಪೊಸಿಷನ್ನ ಹಾಗೆ ಕ್ಯಾರಿ ಮಾಡ್ತಿದ್ದಾರೆ. ಯೂಶಲ್ ಆಗಿ ಇದು ಕೂಲ್ ಆಫ್ ಆಗ್ತಾ ಇರುತ್ತೆ, ಇದು ಸ್ವಲ್ಪ ಕಮ್ಮಿ ಆಗ್ತಾ ಬೆಳೀತಾ ಇರುತ್ತೆ. ರೀಸೆಂಟ್ ಟೈಮ್ಸಲ್ಲೂ 85% ಬಿಲೋವರೆಗೂ ಶಾರ್ಟ್ಸ್ ಫಾಲೇ ಆಗಲಿಲ್ಲ. ಸೊ ನನ್ನವರೆಗೂ ಕೇಳಿದ್ರೆ ಗ್ಲೋಬಲ್ ಆಗಿರೋದೆಲ್ಲನೂ ಎಕ್ಸೆಪ್ಟ್ ಬ್ಯಾಂಕಿಂಗ್ ಕ್ರೈಸಸ್ಸು ಮಿಕ್ಕಿದೆಲ್ಲನೂ ಪಾಸಿಟಿವ್ ಆಗೇ ಟರ್ನ್ ಆಗುತ್ತೆ. ಬಿಕಾಸ್ ಕ್ರೈಸಿಸ್ ಅನ್ನೋದು ಒಂದು ಸ್ಟೇಬಲ್ ಆಗಿ, ಬ್ಯಾಂಕಿಂಗ್ ಕ್ರೈಸಸ್ ಒಂದು ಸ್ಟೇಬಲ್ ಆದರೂ ಪರವಾಗಿಲ್ಲ, ಮೀನ್ಸ್ ಪಾಸಿಟಿವ್ ಆಗಬೇಕಾಗಿಲ್ಲ. ಜಸ್ಟ್ ಸ್ಟೇಬಲ್ ಆಗ್ತಾ ಇಲ್ಲಿಂದ ಇನ್ನೂ ಕರೆಕ್ಟ್ ಆಗ್ತಿಲ್ಲ ಅಂದ್ರೂ ಅದರ ರಿಲೇಟೆಡ್ ಆಗಿ ಬ್ಯಾಂಕ್ಸ್ ರಿಲೇಟೆಡ್ ಆಗಿ ಜನಕ್ಕೆ ನಂಬಿಕೆ ಕಳ್ಕೊಳ್ಳದೇ ಇರೋವರೆಗೂ ಮಾರ್ಕೆಟ್ ರಿಲೇಟೆಡ್ ಆಗಿ ನಾವು ಒಂದು ಬಿಗ್ ನೆಗೆಟಿವ್ ಆಗಿ ತಗೋಬೇಕಾಗಿರುವಂಥ ರಿಕ್ವೈರ್ಮೆಂಟ್ ಇಲ್ಲ. ಒಂದೊಂದ್ಸಲಿ ಒಂದೊಂದು ಬ್ಯಾಂಕು ಈ ಡೆಟ್ ಡಿಪಾಸಿಟ್ ರಿಲೇಟೆಡ್ ಆಗಿ ಬರ್ತಿರೋಂಥ ಅಪ್ಡೇಟ್ಸಿಂದ ಕರೆಕ್ಟ್ ಆಗ್ತಿರೋ ಕಾರಣವಾಗಿ ಫೈನಾನ್ಷಿಯಲ್ ಮಾರ್ಕೆಟ್ ರಿಲೇಟೆಡ್ ಆಗಿ, ಗ್ಲೋಬಲ್ ಆ್ಯಂಡ್ ಈವನ್ ಈಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿನೂ ಫೈನಾನ್ಷಿಯಲ್ ಮಾರ್ಕೆಟ್ ರಿಲೇಟೆಡ್ ಆಗಿ ಅದು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡ್ತಿದೆ. ಆ್ಯಂಡ್ ಮಾರ್ಕೆಟ್ ರಿಲೇಟೆಡ್ ಆಗಿ ನನ್ನ ವ್ಯೂ ಮಾತಾಡಿಕೊಂಡ್ರೆ ರೀಸೆಂಟ್ ಟೈಮ್ಸಲ್ಲಿ ಮಲ್ಟಿಪಲ್ ಟೈಮ್ಸು ನಾವು ಅಂದ್ಕೊಂಡಿರೋದು ಅಗೈನ್ ರಿಪೀಟ್ ಮಾಡ್ತಿದ್ದೀನಿ, 17,250 ಬಿಲೋ ಇರೋವರೆಗೂ ಮಾರ್ಕೆಟ್ನ ನಾವು ನೆಗೆಟಿವ್ ಆಗಿ ನೋಡ್ಬೋದು. ಒಂದು ವೇಳೆ ಯಾರಾದರೂ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಮಾರ್ಕೆಟ್ ರಿಲೇಟೆಡ್ ಆಗಿ ನಿಯರ್ ಟೈಮು ರೀಸೆಂಟ್ಲಿ ನಾವು ಅಂದ್ಕೊಂಡಿರೋದು 17,800 to 17,750. ರೀಸೆಂಟ್ಲಿ ಆ ಝೋನ್ ಅಂತೂ 800 ಝೋನ್ಗೆ ಬಂದು ರಿವರ್ಸಲ್ ಆಗಿ 17,200ವರೆಗೂ ಹೋಗಿರೋಂಥ ಮಾರ್ಕೆಟು ಅಗೈನ್ ಮತ್ತೆ ಇವತ್ತು ಗ್ಲೋಬಲ್ ಆಗಿರೋಂಥ ಇಶ್ಯೂಸಿಂದ ಮತ್ತೆ ಕರೆಕ್ಟ್ ಆಗ್ತಾ 17,800 ಲೆವೆಲ್ಸ್ಗಂತೂ ಫಾಲ್ ಆಗ್ತಿದೆ. ಸೊ ಮಲ್ಟಿಪಲ್ ಟೈಮ್ಸು ಪ್ರೀವಿಯಸ್ಲಿನೂ ಅಂಡ್ ರೀಸೆಂಟ್ಲಿ 2 to 3 ಟೈಮ್ಸು ಮಾರ್ಕೆಟ್ ಈ ಲೆವೆಲ್ಸ್ನ ಸಪೋರ್ಟ್ ಆಗಿ ತಗೊಂಡಿದೆ. ಮತ್ತೆ ನೋಡಬೇಕು ಈ ಸಲ ಸಪೋರ್ಟ್ ಆಗಿರತ್ತಾ ಅಥವಾ ಇದನ್ನು ಬ್ರೇಕ್ ಆಗಿ ಇನ್ನೂ ಡೌನ್ ಸೈಡ್ಗೆ ಫಾಲ್ ಆಗತ್ತಾ ಅಂತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ಒಂದು ಇಂಟ್ರೆಸ್ಟಿಂಗ್ ಡೇಟಾನ ನಿಮಗೆ ಶೇರ್ ಮಾಡ್ತಿದ್ದೀನಿ, ಸ್ವಲ್ಪ ಹುಷಾರಾಗಿ ಗಮನಿಸಿ. ಲಾಸ್ಟ್ 10 ಇಯರ್ಸಿಂದ ಯಾವ್ಯಾವ ಸೆಕ್ಟರ್ಸು ಹೇಗೆ ಪರ್ಫಾರ್ಮ್ ಮಾಡಿದೆ, ಮೀನ್ಸ್ ಲಾಸ್ಟ್ 10 ಇಯರ್ಸಿಂದ ಯಾವ್ಯಾವ ಸೆಕ್ಟರ್ಸು ಯಾವ್ಯಾವ ಇಯರ್ನಲ್ಲಿ ಎಷ್ಟು ರಿಟರ್ನ್ಸ್ನ ಕ್ರಿಯೇಟ್ ಮಾಡಿರೋಂಥ ಡೇಟಾ ನಿಮ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಇದರ ರಿಲೇಟೆಡ್ ಆಗಿ ಅನಾಲಿಸಿಸ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವುದು ಕಾನ್ಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಿರೋಂಥ ಇಂಡೆಕ್ಸ್ ನಿಮಗೆ ಯಾವುದು ಕಾಣಿಸ್ತಾ ಇದೆ ಅಂದರೆ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸಸ್, ಇವನ್ FMCGನೂ ಕಾನ್ಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟು ರಿಟರ್ನ್ಸ್ ಅಂತೂ ಡೆಲಿವರಿ ಮಾಡಿದೆ. ಸೊ ಔಟ್ ಆಫ್ ಲಾಸ್ಟ್ 10 ಇಯರ್ಸ್ 80% ಆಫ್ ದಿ ಟೈಮು ಯಾರಾದರೂ ಬ್ಯಾಂಕ್ಸಲ್ಲಿ ಆದರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಾದರೂ ಇವನ್ FMCG ಸ್ಟಾಕ್ಸ್ ಅಲ್ಲಾದರೂ ಇನ್ವೆಸ್ಟ್ ಮಾಡ್ತಾ ಇದ್ರೆ ಅವ್ರಿಗೆ ಆಲ್ಮೋಸ್ಟ್ 80% ಆಫ್ ದ ಟೈಮ್ಸು ಪ್ರಾಫಿಟಬಲ್ ಆಗಿ ಟರ್ನ್ ಆಗಿರ್ತಾರೆ. ಇಯರ್ ಎಂಡಿಂಗಲ್ಲಿ ನೋಡ್ಕೊತಾ ಇದ್ರೆ ಓಕೆ ದ ಪಾಸ್ಟ್ ಈಗಿರೋಂಥ ಸಿನಾರಿಯೋನಲ್ಲಿ ಯಾವ ಸ್ಟಾಕ್ಸು ಬೆಟರ್ ಆಗಿ ಪರ್ಫಾರ್ಮ್ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ. ಫ್ರೆಂಡ್ಸ್, ಸ್ವಲ್ಪ ನಾವು ಕ್ಲೋಸ್ ಆಗಿ ಗಮನಿಸಿದ್ರೆ ಗ್ಲೋಬಲ್ ಆಗಿರೋಂಥ ಈ ಬ್ಯಾಂಕಿಂಗ್ ಸಿನಾರಿಯೋ ಇದೆಲ್ಲನೂ ಡಿಸ್ಟರ್ಬ್ ಆಗಿದೆ ಅಲ್ವಾ. ಅದರಿಂದ ಇಂಡಿಯನ್ ರೆಗ್ಯುಲೇಷನ್ ಆ್ಯಂಡ್ ಈ ಬ್ಯಾಂಕಿಂಗ್ ರಿಲೇಟೆಡ್ ಆಗಿ ವೆರಿ ಸ್ಟ್ರಾಂಗ್ ಆಗಿರೋ ಕಾರಣವಾಗಿ ನಾವು ಇಂಡಿಯನ್ ಬ್ಯಾಂಕ್ ಸ್ಟಾಕ್ಸು ಒಂದು ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅಂತೂ ಕ್ರಿಯೇಟ್ ಆಗ್ತಿಲ್ಲ. ಆನ್ ಗೋಯಿಂಗ್ ಪ್ರಾಸೆಸ್ ರೀಸೆಂಟ್ ಟೈಮ್ಸಲ್ಲೂ ಬ್ಯಾಂಕ್ಸು ಬೆಟರ್ ಆಗಿ ನಂಬರ್ಸ್ನು ಆ್ಯಂಡ್ ಇವನ್ ಬೆಟರ್ ಗ್ರೋತ್ನ ಡೆಲಿವರಿ ಮಾಡಿದೆ. ಅದರಿಂದ ಫೈನಾನ್ಷಿಯಲ್ ಸ್ಟಾಕ್ಸು ಆರ್ ಬ್ಯಾಂಕಿಂಗ್ ಸ್ಟಾಕ್ಸು ಬೆಟರ್ ಆಗಿ ಪರ್ಫಾರ್ಮ್ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ. ಇದರ ಜೊತೆಗೆ FMCG ಸ್ಟಾಕ್ಸ್ ರಿಲೇಟೆಡ್ ಆಗಿನೂ ನಾವು ಫೋಕಸ್ ಮಾಡ್ಬೋದು. ಬಟ್ ಆದರೆ ಇಲ್ಲಿ 2 ವಿಷಯ ನಾವು ಜ್ಞಾಪಕ ಇಟ್ಕೋಬೇಕು. ಒಂದು ಎಲ್ ನಿನೋಸ್, ಇದಕ್ಕೆ ಕಾರಣವಾಗಿ ಬೆಳೆ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋ ಥರ, ಅದರಿಂದ FMCG ರಿಲೇಟೆಡ್ ಆಗಿದ್ದು ಇಂಪ್ಯಾಕ್ಟ್ ಇರ್ಬೋದಾ ಅಂದರೆ ಪ್ಯಾರಲಲ್ ಆಗಿ ನಮಗೆ ಇನ್ಫ್ಲೇಷನ್ನು ಕಮ್ಮಿ ಆಗ್ತಾ ರಾ ಮೆಟೀರಿಯಲ್ ಕಾಸ್ಟು ಕಮ್ಮಿ ಆಗ್ತಿದೆ. ಆ ಥರ ನೋಡಿದ್ರೆ ಇವನ್ ಅದು ನಮಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡಿದ್ರೂ ಅದು ಬ್ಯಾಲೆನ್ಸ್ ಮಾಡೋದಕ್ಕೆ ಇನ್ಫ್ಲೇಷನ್ ಕಮ್ಮಿ ಆಗ್ತಾ ಇರೋದು ನಮಗದು ಆ್ಯಡ್ ಆಗುತ್ತೆ. ಇಫ್ ಇನ್ ಕೇಸ್ ಈ ಎಲ್ನಿನೋ ಇಂಪ್ಯಾಕ್ಟು ಇಲ್ಲ ಅಂದರೆ, ಬಿಕಾಸ್ ಎಕ್ಸ್ಪರ್ಟ್ಸ್ ಹೇಳ್ತಿರೋದು, ಇಂಡಿಯಾಗೆ ಸಂಬಂಧಿಸಿರುವಂಥ ಎಕ್ಸ್ಪರ್ಟ್ಸ್ ಹೇಳ್ತಿರೋದು ಏಪ್ರಿಲ್ನಲ್ಲಿ ನಮಗೆ ಈ ಕ್ಲಾರಿಟಿ ಬರುತ್ತೆ ಈ ಎಲ್ನಿನೋಸ್ ಬಗ್ಗೆ. ಇಫ್ ಇನ್ ಕೇಸ್ ಆ ಪಾಯಿಂಟಲ್ಲಿ ಏನಾದರೂ ಎಲ್ನಿನೋಸ್ ಒಂದು ಇಂಪ್ಯಾಕ್ಟು ದೊಡ್ಡದಾಗಿ ಇಲ್ಲ ಅಂದರೆ ದೆನ್ ಅದು FMCG ಅನ್ನೋದು ಬೆಸ್ಟ್ ಪ್ಲೇ ಆಗುತ್ತೆ ಅಪ್ಕಮಿಂಗ್ ಮಂತ್ಸಲ್ಲಿ. ಆ್ಯಂಡ್ ಇಫ್ ಯಾರಾದರೂ ಕಾಂಟ್ರಾ ಪ್ಲೇ ಮಾಡಬೇಕಂತ ಅಂದ್ಕೊಂಡ್ರೆ ಮಾರ್ಕೆಟ್ ಇಷ್ಟೊಂದು ನೆಗೆಟಿವ್ ಆಗಿದೆ ಅಂತ, ಹೇಗೋದು ಲೋಯರ್ ವ್ಯಾಲ್ಯೂಷನ್ಸಲ್ಲಿ ಇರುತ್ತಲ್ವಾ, ಅದರಿಂದ ಈ ಲೆವೆಲ್ಸಲ್ಲಿ ಪಿಕ್ ಮಾಡಿಕೊಂಡು ಡೌನ್ ಸೈಡ್ ರಿಸ್ಕ್ ಲಿಮಿಟೆಡ್ ಇರುತ್ತಲ್ವಾ, ಸೊ ನಾನು ರಿಸ್ಕ್ ತಗೋಬೋದು, ಪ್ಲೇ ಮಾಡಬೇಕು ಅನ್ನೋ ಅವರು ಅದನ್ನು ಕಾಂಟ್ರಾ ನೋಡಬೇಕು ಅಂದ್ಕೊಂಡ್ರೆ ರೀಸೆಂಟಾಗಿ ನಾವು ಅಂದ್ಕೊಂಡಿರೋದೇ IT ಸ್ಟಾಕ್ಸು. ಆಲ್ರೆಡಿ ಎಲ್ಲರೂ ಅದರ ಮೇಲೆ ನೆಗೆಟಿವ್ ಆಗೇ ಇದ್ದಾರೆ.
ಅದರಿಂದ ಈ ಸ್ಟಾಕ್ಸ್ ತುಂಬಾ ಕರೆಕ್ಟ್ ಆಗಿದೆ ಫ್ರೆಂಡ್ಸ್. ಇದು ಪ್ಯೂರ್ಲಿ ಇದು ಈ ಆರ್ಟಿಕಲ್ ಇರುವಂತ ಡೇಟಾ ಪ್ರಕಾರ ಹೇಳ್ತಿದ್ದೀನಿ. ಇದರಲ್ಲಿ ನನ್ನ ಒಪಿನಿಯನ್ ಯಾವುದೂ ಇಲ್ಲ, ಬೈ ಆರ್ ಸೆಲ್ ರೆಕಮೆಂಡೇಶನ್ಸ್ ಯಾವುದೂ ಇಲ್ಲ. ಇದು ಪ್ಯೂರ್ಲಿ ನೀವು ಈ ಆರ್ಟಿಕಲ್ನ ಓದಿ ದೆನ್ ಯು ಕ್ಯಾನ್ ಟೇಕ್ ದ ಡಿಸಿಷನ್. ಈ ಆರ್ಟಿಕಲ್ನಲ್ಲಿ ಲಾಸ್ಟ್ 10 ಇಯರ್ಸ್ ಡೇಟಾ FY23 ವರ್ಗು ಎಂಟೈರ್ ಡೇಟಾ ನಿಮ್ಗೆ ಇಲ್ಲಿ ಈ ಚಾರ್ಟಲ್ಲಿ ಇರುತ್ತೆ. ಇದು ನಾನು ನಿಮಗೆ ಟೆಲಿಗ್ರಾಮ್ನಲ್ಲೂ ಶೇರ್ ಮಾಡ್ತೀನಿ. ನೆಕ್ಸ್ಟು AMC ಸ್ಟಾಕ್ಸ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಕಂಪನೀಸು ಈಕ್ವಿಟೀಸ್ನಲ್ಲಿ ಡೆಟ್ ರೂಟ್ನಲ್ಲೂ ಇನ್ವೆಸ್ಟ್ಮೆಂಟ್ಸು ಮಾಡ್ತಿರುತ್ತಲ್ವಾ, ಲೈಕ್ ಬಾಂಡ್ಸ್ನಲ್ಲೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರುತ್ತೆ. ಥ್ರೂ ಇವರು ಮ್ಯೂಚುವಲ್ ಫಂಡ್ಸ್ ಮೂಲಕ ರಿಟೇಲರ್ಸ್ ಆದರೂ HNS ಆದರೂ ಆ್ಯಂಡ್ ಈವನ್ ಕಾರ್ಪೊರೇಟ್ಸು ಇನ್ವೆಸ್ಟ್ಮೆಂಟ್ಸು ಮಾಡ್ತಾ ಇರ್ತಾರಲ್ವಾ. ಆದರೆ ಈಗ ತಗೊಂಡ್ಬರ್ತಿರೋಂಥ ಹೊಸ ಚೇಂಜಸ್ ಕಾರಣವಾಗಿ 3 ಇಯರ್ಸ್ಗೆ ಅಂದರೆ ಅಬೋವ್ ಹೋಲ್ಡ್ ಮಾಡ್ತಿರೋಂಥ ಇಂಡೆಕ್ಸೇಷನ್ಗೆ ಬೆನಿಫಿಟ್ ಇಲ್ಲ ಅಂತ 20% ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಲ್ಲ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅನ್ನೋದು ನಿಮ್ಮ ಟ್ಯಾಕ್ಸ್ ಲಾಭ ಎಷ್ಟಿರುತ್ತಲ್ಲ ಅಷ್ಟಕ್ಕೆ ನೀವು ಟ್ಯಾಕ್ಸ್ ಪೇ ಮಾಡಬೇಕಾಗತ್ತೆ ಅನ್ನೋ ಥರ ಲೆಸ್ ದ್ಯಾನ್ 35% ಇಂಡಿಯನ್ ಈಕ್ವಿಟೀಸ್ನಲ್ಲಿ ಇನ್ವೆಸ್ಟ್ ಮಾಡಿರೋಂಥ ಮ್ಯೂಚುವಲ್ ಫಂಡ್ಸ್ ರಿಲೇಟೆಡ್ ಆಗಿ ಗೌರ್ಮೆಂಟ್ ತೊಗೊಂಡ್ಬರ್ತಿರೋಂಥ ಈ ಹೊಸ ರೂಲ್ಸು ಅದರಿಂದ ಔಟ್ಫ್ಲೋಸ್ ಬೆಳೆಯುತ್ತಲ್ವಾ, ಔಟ್ಫ್ಲೋಸ್ ಬೆಳೆಯುತ್ತೆ ಅಂತ ಒಂದು ಒಪಿನಿಯನ್ನಿಂದಾನೆ ಇವತ್ತು ನಮಗೆ AMC ಸ್ಟಾಕ್ಸ್ನಲ್ಲಿ ಫಾಲ್ ಕಾಣಿಸಿದೆ. ಇದು ಇಂಡೈರೆಕ್ಟ್ ಆಗಿ ಬ್ಯಾಂಕಿಂಗ್ ಸ್ಟಾಕ್ಸ್ನ ಇಂಪ್ಯಾಕ್ಟ್ ಮಾಡಿದೆ. ಆ್ಯಂಡ್ ಇದ್ರ ಜೊತೆಗೆ ಈವನ್ ಗೋಲ್ಡ್ನಲ್ಲೂ ಇನ್ವೆಸ್ಟ್ ಮಾಡೋವ್ರಿಗೂ ಅವ್ರ ರಿಲೇಟೆಡ್ ಆಗಿ ಇನ್ನು ಮಿಕ್ಕಿರೋದು ಆಲ್ಮೋಸ್ಟ್ ಇನ್ವೆಸ್ಟ್ಮೆಂಟ್ ರೂಟಲ್ಲಿ ನೋಡಬೇಕಂದ್ರೆ ಸವರನ್ ಗೋಲ್ಡ್ ಬಾಂಡ್ಸ್ ಮಾತ್ರನೇ. ಆ್ಯಕ್ಚುಲಿ ಇದು ರಿಟೇಲರ್ಸ್ಗಂದ್ರೂ ಕಾರ್ಪೊರೇಟ್ಸ್ಗೆ ಇದಕ್ಕೆ ಮುಂಚೆ ನಾವು ಮಾತಾಡ್ಕೊಂಡು ಹಾಗೆ ರಿಟೇಲರ್ಸ್ ಒಂದು ಪೋರ್ಷನು ಕಮ್ಮಿ ಇರುತ್ತೆ ಡೆಟ್ ಮಾರ್ಕೆಟ್ನಲ್ಲಿ. ಬಟ್ ಇದು ಕಾರ್ಪೊರೇಟ್ಸ್ಗೆ ಮತ್ತು HNSಗೆ ಒಂದು ಬಿಗ್ ವೇನಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ. ಅಂಡ್ ಈ AMC ಫಾಲ್ಗೆ ರೀಸನ್ ಅಂತೂ ಗೌರ್ಮೆಂಟ್ ತಗೊಂಡ್ಬಂದಿರುವಂಥ ಹೊಸ ಚೇಂಜಸ್ ಕಾಣುವಾಗ್ಲೇನೆ. ರೀಸೆಂಟ್ ಆಗಿ ಹಿಂದೂಸ್ತಾನ್ ಜಿಂಕ್ ಅವರು 26 ರೂಪೀಸ್ ಶೇರ್ನ ಡಿವಿಡೆಂಡ್ ಪ್ರಕಟಣೆ ಮಾಡಿದಾರಲ್ವಾ, ಅವರು ನಿಯರ್ಲಿ 10,500 ಕ್ರೋರ್ಸ್ ಹತ್ರ ಡಿವಿಡೆಂಡ್ ರೂಪದಲ್ಲಿ 26 ರೂಪೀಸ್ ಪರ್ ಶೇರ್ಗೆ ಪ್ರಕಟಣೆ ಮಾಡಿದ್ದಾರೆ. ಆ 10,000 ಕ್ರೋರ್ಸ್ ನಲ್ಲಿ ಆ ಡಿವಿಡೆಂಡ್ ನಲ್ಲಿ ಎಂಟೈರ್ ಡಿವಿಡೆಂಡ್ ನಲ್ಲಿ 7,000 ಕ್ರೋರ್ಸ್ ಹತ್ರ ವೇದಾಂತಗೆ ಹೋಗುತ್ತೆ. ಅದರಿಂದ ಇವರು 28 ಮಾರ್ಚ್ನ ಅವರ ಬೋರ್ಡು ಮೀಟಿಂಗ್ ನ ಕಂಡಕ್ಟ್ ಮಾಡಿ ಇವರು ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಈ 10,000 ಕ್ರೋರ್ಸು 8,000 ಕ್ರೋರ್ಸ್ನ ಸ್ವಲ್ಪ ಸೈಡ್ಗೆ ಇಟ್ಟರೆ ಹಿಂದೂಸ್ತಾನ್ ಜಿಂಕ್ ಅವರು ಕೊಟ್ಟಿರೋದು 26 ರೂಪೀಸ್ ಪರ್ ಶೇರ್ ಡಿವಿಡೆಂಡ್. ಈ 26 ರೂಪೀಸ್ ಪರ್ ಶೇರ್ ಡಿವಿಡೆಂಡ್ನ ವೇದಾಂತ ಅವರು ಕಂಪ್ಲೀಟ್ ಆಗಿ ಅವರು ಶೇರ್ ಹೋಲ್ಡರ್ಸ್ಗೆ ಪಾಸ್ ಆನ್ ಮಾಡಬೇಕಂದ್ರೆ ದೆನ್ 19 ರೂಪೀಸ್ ಪರ್ ಶೇರ್ ಡಿವಿಡೆಂಡ್ ಕೊಡಬೇಕಾಗತ್ತೆ. ಈ ಎಂಟೈರ್ ಫೈನಾನ್ಷಿಯಲ್ ಇಯರ್ನಲ್ಲಿ ಈಗ ವೇದಾಂತ ಅವರು ಈ ಡಿವಿಡೆಂಡ್ ಏನಾದರೂ ಪ್ರಕಟಣೆ ಮಾಡಿದ್ರೆ ಇದು 5th ಡಿವಿಡೆಂಡ್ ಆಗುತ್ತೆ. ನೆಕ್ಸ್ಟು ಕ್ಯಾಂಪಸ್ ಆಕ್ಟಿವೇರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವತ್ತು ಸ್ಟಾಕು ನಿಯರ್ಲಿ 9% ವರೆಗೂ ಫಾಲ್ ಆಗಿದೆ ಅಲ್ವಾ, ಆಲ್ಮೋಸ್ಟ್ 338 ರೂಪೀಸ್ ಹತ್ರ ಕ್ಲೋಸ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಈ ಕ್ಯಾಂಪಸ್ ಆಕ್ಟಿವೇರ್ನಲ್ಲಿ ಇನ್ವೆಸ್ಟ್ ಮಾಡಿರೋಂಥ ಪ್ರೀವಿಯಸ್ ಇನ್ವೆಸ್ಟರ್ ಆಗಿರೋಂಥ TPG ಅವರು ಅವ್ರ ರಿಲೇಟೆಡ್ ಆಗಿರೋಂಥ ಎಂಟೈರ್ ಪಾಲ್ನ 7.6% ಸ್ಟೇಕ್ನ ಇವತ್ತು ಬ್ಲಾಕ್ ಡೀಲ್ ನಲ್ಲಿ ಸೆಲ್ ಮಾಡಿದ್ದಾರೆ. 345 ರೂಪೀಸ್ ಅಂತ ಹೇಳಿದ್ದಾರೆ ಫ್ಲೋರ್ ಪ್ರೈಸು. ಅಂಡ್ ಇದು ಆಕ್ಚುಲಿ ಟೋಟಲ್ ಆಗಿ 800 ಕ್ರೋರ್ಸ್ ಡೀಲ್ ಆಗ್ತಾ ಇರೋದು ಒಂದೇ ಸಲಿ 7.6% ಈಕ್ವಿಟಿ ಮಾರ್ಕೆಟ್ಗೆ ಹೋಗ್ತಿರೋ ಕಾರಣವಾಗಿ ಇವತ್ತು ಸೆಲ್ಲಿಂಗ್ ಪ್ರೆಷರ್ ಸ್ಟಾಕ್ ನಲ್ಲಂತೂ 9% ಕರೆಕ್ಟ್ ಆಗಿದೆ. ಬಟ್ ಇದು ಪ್ಯೂರ್ಲಿ ನೆಗೆಟಿವ್ ಆಗಿ ತಗೊಳಕ್ ಆಗಲ್ಲ. ಇವತ್ತು ಸ್ಟಾಕ್ ಅಂತೂ 9% ಫಾಲ್ ಆಗಿದೆ ಅಂದ್ರೆ ಸ್ವಲ್ಪ ಇದು ಪಾಸಿಟಿವ್ ಆಗಿ ತಗೋಬಹುದು. ಬಿಕಾಸ್ ಈ TPG ಅವರು ಇದು ಕ್ಲೀನ್ ಔಟ್ ಟ್ರೇಡ್ ಮೀನ್ಸ್ ಕಂಪ್ಲೀಟ್ ಆಗಿ ಅವ್ರ ಹತ್ರ ಇರುವಂತ ಸ್ಟೇಕ್ ಎಲ್ಲಾನು ಮಾರ್ಬಿಟ್ಟಿದ್ದಾರೆ. ಮತ್ತೆ ಮಾರೋದಕ್ಕೂ ಅವ್ರ ಹತ್ರ ಏನೂ ಇಲ್ಲ. ಏನಾದರೂ ಅವ್ರು ಇನ್ನೂ ಅವ್ರ ಹತ್ರ ಸ್ವಲ್ಪ ರಿಮೈನಿಂಗ್ ಇದ್ದಿದ್ರೆ ಅವ್ರು ಮತ್ತೆ ಇನ್ನು ಯಾವಾಗ ಮಾರ್ತಾರೋ ಅಂತ ಕ್ವಶನ್ ಮಾರ್ಕ್ ಸ್ಟಾಕ್ ಮಾರ್ಕೆಟ್ಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡ್ತಿತ್ತು. ಆದ್ರೆ ಇವತ್ತು ಸೆಲ್ಲಿಂಗ್ ಪ್ರೆಷರ್ ಅಲ್ಲಿ ಫಾಲ್ ಆಗ್ತಿರೋಂಥ ಈ ಡೀಲ್ ನಡೆದಿರೋದು ಇದು ಕ್ಲೀನ್ ಔಟ್ ಟ್ರೇಡ್ ಆಗಿರೋದ್ರಿಂದ ಈ ಸ್ಟಾಕ್ ರಿಲೇಟೆಡ್ ಆಗಿ ನಾವು ನೆಗೆಟಿವ್ ತಗೊಳಕ್ಕೂ ಆಗಲ್ಲ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್. ನಿಫ್ಟಿ ಸಪೋರ್ಟ್ ಇಲ್ಲಿಂದ ಇರುವಂಥ ಲೆವೆಲ್ಸ್ ಇಂದ ಇನ್ನೂ ಫಾಲ್ ಆಗ್ತಾ ಇದ್ರೆ ದೆನ್ 16,840 ಕರೆಂಟ್ ಲೆವೆಲ್ ಇಂದ ಅಬೋವ್ ಏನಾದರೂ ನೀವು ಗಮನಿಸ್ತಾ ಇದ್ರೆ 17,050 to 17,080 ಈ ಝೋನಲ್ಲಿ ಕನ್ಸಾಲ್ಟೇಷನ್ ಪ್ರೀವಿಯಸ್ಲೇನು ಈ 17,050 ಝೋನಲ್ಲಿ ಸಪೋರ್ಟ್ ತಗೊಂಡು ಅಪ್ಸೈಡೇ ಬಂದಿದೆ ಅಲ್ವಾ. ಇದಕ್ಕೆ ಮುಂಚೆನು ಪ್ರೀವಿಯಸ್ಲೇನು ಮಲ್ಟಿಪಲ್ ಟೈಮ್ಸ್ ನಮಗೆ 17,050 ಲೆವೆಲ್ ಹತ್ರ ಮಾರ್ಕೆಟು ರೆಸ್ಪೆಕ್ಟ್ ಮಾಡಿದೆ. ಅದರಿಂದಾನೆ ಅಗೈನ್ ಇದು ನಾವು ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ಅಂಡ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಲೆವೆಲ್ಸ್ ಇಂದ ಡೌನ್ ಸೈಡು 39,230 ಅಂಡ್ ಅದರ ಬಿಲೋ 38,920 ಅಂಡ್ ಅಬೌವ್ 39,560. ನೆಕ್ಸ್ಟ್ ಆಪ್ಷನ್ ಚೈನ್ ಡೇಟಾ ರೀಸೆಂಟ್ ಟೈಮಲ್ಲಿ ಇರುವಂಥ ಪ್ರೈಸ್ ಆಕ್ಷನ್ನ ಆಪ್ಷನ್ ಚೈನ್ ಡೇಟಾನ ಎರಡನ್ನೂ ಕಂಬೈನ್ ಮಾಡ್ತಿದ್ರು 16,700 to 17,300 ಈ 600 ಪಾಯಿಂಟ್ ರೇಂಜ್ ನಾವು ಗಮನಿಸ್ತಾ ಇದ್ದೀವಿ. ಆಸ್ ಆಫ್ ನಾವು ಅಂತೂ ಇದು ಬ್ರೇಕ್ ಆಗಿಲ್ಲ. ಮತ್ತೆ ನೋಡಬೇಕು ಅಪ್ಕಮಿಂಗ್ ಟೈಮ್ಸಲ್ಲಿ ಡೌನ್ ಸೈಡ್ಗಾದ್ರು ಅಪ್ ಸೈಡ್ಗಾದ್ರು ಈ ಲೆವೆಲ್ ಏನಾದರೂ ಬ್ರೇಕ್ ಆಗಿ 1 or 2 ಟ್ರೇಡಿಂಗ್ ಸೆಷನ್ಸ್ ಏನಾದರೂ ಕ್ಲೋಸ್ ಆಗ್ತಾ ಇದ್ರೆ ಆರ್ ಇಂಟ್ರಾಡೇ ಸೆಷನಲ್ಲೇ 15 ಮಿನಿಟ್ಸ್ ಕ್ಯಾಂಡಲ್ ಅಥವಾ 15 ಮಿನಿಟ್ಸ್ ಕ್ಯಾಂಡಲ್ ಅಪ್ ಸೈಡ್ ಬಂದು ಆರ್ ಡೌನ್ ಸೈಡ್ ಬಂದು ಕ್ಲೋಸ್ ಆಗ್ತಾ ಇದ್ರೂ ನಾವು ಈ ಲೆವೆಲ್ನ ಚೇಂಜ್ ಮಾಡ್ಕೋಬಹುದು ಇಂಟ್ರಾಡೇ ಬೇಸಸ್ ಅಲ್ಲಿ ಮಾತ್ರ. ಬಟ್ ಸ್ವಲ್ಪ ಸ್ಟ್ರಾಂಗ್ ಆಗಿ ನೋಡಬೇಕಂದ್ರೆ ಕ್ಲೋಸಿಂಗ್ ಬೇಸಸ್ ಅಲ್ಲೇ ನಾವು ನೋಡಬೇಕಾಗತ್ತೆ. ಇಂಟ್ರಾಡೇನಲ್ಲಿ ನಮಗೆ ಒಂದು ಲೆವೆಲ್ ಬ್ರೇಕ್ ಆಗಿ ಅಲ್ಲಿಂದ ಒಂದು 100 or 150 ಪಾಯಿಂಟ್ಸ್ ಮೂವ್ ಆಗ್ತಾ ಇದ್ರೆ
ದೆನ್ ಆವಾಗ ಈ ಲೆವೆಲ್ಸ್ ಇಂದ ಮನೆಗೆ ಹೊಟ್ಟೋಗತ್ತಲ್ವಾ, ನಾವು ಅವಾಗ ಜಾಸ್ತಿ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೂ ಸ್ಕೋಪ್ ಇರಲ್ಲ. ಅದರಿಂದ ಇಂಟರ್ಡೇನಲ್ಲಿ ಮಾತ್ರ 15 ಮಿನಿಟ್ಸ್ ಕ್ಯಾಂಡಲ್ ಏನಾದರೂ ಕ್ಲೋಸಿಂಗು ರೆಫರೆನ್ಸ್ ಆಗಿ ಇಟ್ಕೊಳ್ಳಿ. ಬಟ್ ಅಟ್ ದ ಟೈಮ್ ಆಫ್ ಕ್ಲೋಸಿಂಗು ನಾವು ನೋಡಬೇಕಂದ್ರೆ 1 or 2 ಟ್ರೇಡಿಂಗ್ ಸೆಷನ್ಸ್ ಅಂತೂ ಕ್ಲೋಸ್ ಆಗ್ತಾ ಇದ್ರೇನೆ ದೆನ್ ನಮಗೊಂದು ಸ್ಟ್ರಾಂಗ್ ಅಂಡು ಸಿಗ್ನಿಫಿಕೆಂಟ್ ಕನ್ಫರ್ಮೇಷನ್ ನಮಗೆ ಕಾಣಿಸುತ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ.